ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಆರೋಗ್ಯಕರವಾದಂತಹ ಹಾಗಲಕಾಯಿ ಪಲ್ಯ ಮಾಡುವ ವಿಧಾನವನ್ನು ನೋಡೋಣ ಬನ್ನಿ. ಮೊದಲಿಗೆ ಹಾಗಲಕಾಯಿಗಳನ್ನು ಚೆನ್ನಾಗಿ ತೊಳೆದುಕೊಂಡು ಸಣ್ಣಗೆ ಹೆಚ್ಚಿಕೊಳ್ಳಿ. ನಂತರ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆಯನ್ನು ಹಾಕಿಕೊಳ್ಳಿ. ನಂತರ ಹೆಚ್ಚಿಕೊಂಡಿರುವ ಹಾಗಲಕಾಯಿ ಮತ್ತು ನೀರುಳ್ಳಿಯನ್ನು ಎಣ್ಣೆ ಕಾದ ನಂತರ ಹೆಚ್ಚಿಕೊಂಡಿರುವ ಹಾಗಲಕಾಯಿಗಳನ್ನು ಹಾಕಿಕೊಳ್ಳಿ. ಹಾಗಲಕಾಯಿ ನೀರುಳ್ಳಿಯನ್ನು ಹಾಕಿಕೊಂಡ ನಂತರ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸಿಕೊಳ್ಳಿ. ಸ್ವಲ್ಪ ಬಾಡಿಸಿಕೊಂಡ ನಂತರ ಅದಕ್ಕೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿಕೊಳ್ಳಿ. ಅರಿಶಿನ ಪುಡಿಯನ್ನು ಹಾಕಿಕೊಳ್ಳುವುದರಿಂದ ಹಾಗಲಕಾಯಿಯ ಕಹಿ ಅಂಶ ಕಡಿಮೆ ಆಗುತ್ತದೆ. ಹಾಗಲಕಾಯಿ ನೀರುಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸಿಕೊಳ್ಳಿ. ನಂತರ ಮಸಾಲೆಗೆ ಹುಣಸೆ ಹಣ್ಣನ್ನು ಸ್ವಲ್ಪ ನೀರಿನಲ್ಲಿ ನೆನೆ ಇಟ್ಟುಕೊಳ್ಳಿ. ನಂತರ ಅದರ ರಸವನ್ನು ಹುರಿಗಡಲೆ ಪುಡಿ ಮತ್ತು ಕುರಿಶಣಿ ಪುಡಿಯೊಂದಿಗೆ ಸೇರಿಸಿ ಚೆನ್ನಾಗಿ ಕಲಸಿಕೊಳ್ಳಿ. ಚೆನ್ನಾಗಿ ಕಲಸಿಕೊಂಡು ಅದಕ್ಕೆ 1-2 ಚಮಚ ಮನೆಯಲ್ಲಿರುವ ಸಾಂಬಾರ್ ಪುಡಿಯನ್ನಾದರೂ ಅಥವಾ MTR ಮಸಾಲೆಯನ್ನಾದರೂ ಹಾಕಿಕೊಳ್ಳಿ. ನಂತರ ಖಾರಕ್ಕೆ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಬೆಲ್ಲವನ್ನು ಹಾಕಿಕೊಳ್ಳುವುದರಿಂದ ಎಲ್ಲ ಮಸಾಲೆ ಸಾಮಾನುಗಳನ್ನು ಹಾಕಿದ ನಂತರ ಸ್ವಲ್ಪ ಬೇಕಾಗುವಷ್ಟು ನೀರನ್ನು ಬೆರೆಸಿಕೊಂಡು ಚೆನ್ನಾಗಿ ಕೈಯಾಡಿಕೊಳ್ಳಿ. ಹಾಗಲಕಾಯಿಗೆ ಎಲ್ಲ ಮಸಾಲೆ ಸಾಮಗ್ರಿಗಳು ಬೆರೆತುಕೊಂಡ ನಂತರ ಚೆನ್ನಾಗಿ ಕುದಿಯಬೇಕು. ಹಾಗಲಕಾಯಿ ಪಲ್ಯ ಸವಿಯಲು ಸಿದ್ಧವಾಗಿದೆ. ಇದನ್ನು ಚಪಾತಿಯೊಟ್ಟಿಗಾದರೂ ಅಥವಾ ರೊಟ್ಟಿಯೊಟ್ಟಿಗಾದರೂ ನೀವು ಸೇವಿಸಬಹುದು. ಸ್ವಲ್ಪ ಅಲಂಕಾರಕ್ಕೆ ಕೊತ್ತಂಬರಿಯನ್ನು ಹಾಕಿಕೊಳ್ಳಿ. ನೋಡಿ, ಸಿದ್ಧವಾಗಿದೆ. ನಂತರ ಅದಕ್ಕೆ ಚಪಾತಿಯನ್ನು ಮಾಡಿಕೊಳ್ಳೋಣ. ಹಾಗಲಕಾಯಿ ಪಲ್ಯ ಸವಿಯಲು ಸಿದ್ಧವಾಗಿದೆ. ಇದರೊಟ್ಟಿಗೆ ನಾವು ಮೊದಲೇ ಕಲಸಿಟ್ಟುಕೊಂಡಿರುವ ಚಪಾತಿ ಹಿಟ್ಟಿನಿಂದ ಚಪಾತಿಗಳನ್ನು ತಯಾರಿಸಿಕೊಳ್ಳೋಣ. ನೋಡಿ ಸ್ನೇಹಿತರೆ, ಹಾಗಲಕಾಯಿ ಪಲ್ಯ ಸಿದ್ಧವಾಗಿದೆ. ಅದರೊಟ್ಟಿಗೆ ನಾವು ಸವಿಯಲು ಚಪಾತಿಗಳನ್ನು ತಯಾರು ಮಾಡಿಕೊಳ್ಳೋಣ. ಚಪಾತಿ ಸಿದ್ಧವಾಗುತ್ತಿದೆ. ಹಾಗಲಕಾಯಿ ಪಲ್ಯ ಮಾಡುವ ವಿಧಾನ ತುಂಬ ಸರಳವಾಗಿದೆ. ನೀವು ಇದನ್ನು ಒಮ್ಮೆ ನಿಮ್ಮ ಮನೆಯಲ್ಲಿ ಪ್ರಯತ್ನಿಸಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ನೋಡಿ, ಎಷ್ಟು ಮೃದುವಾದಂತಹ ಚಪಾತಿಗಳು ತಯಾರಾಗಿವೆ. ಇದನ್ನು ನಾವು ಹಾಗಲಕಾಯಿ ಪಲ್ಯ, ಹುಣಸೆ ಹಣ್ಣಿನ ಚಟ್ನಿ ಮತ್ತು ಮೊಸರಿನೊಂದಿಗೆ ಸೇವಿಸಬಹುದು. ತುಂಬ ಆರೋಗ್ಯಕರವಾದಂತಹ ಹಾಗಲಕಾಯಿ ಪಲ್ಯ ಸಿದ್ಧವಾಗಿದೆ. ಧನ್ಯವಾದಗಳು.